ನಮಸ್ತೆ ಮಾತೃಭೂಮಿ ಪ್ರೀತಿಯ ವೀಕ್ಷಕರಿಗೆ ಆಯುರ್ಪಾಂಚಜನ್ಯದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಮಿತ್ರರೇ, ಇಂದಿನ ಆಧುನಿಕ ಯುಗದಲ್ಲಿ ಏನನ್ನ ತಿನ್ನಬೇಕು ತಿನ್ನಬಾರದು ಎನ್ನುವ ಚಿಂತೆ ಪ್ರತಿಯೊಬ್ಬರಿಗೂ ಕಾಡುತ್ತಿರುತ್ತದೆ. ಅನೇಕ ರೋಗಗಳನ್ನು ಮೈತುಂಬ ಬಟ್ಟೆ ಹಾಗೆ ಹೊದ್ದುಕೊಂಡಿರುವ ಇಂದಿನ ಪೀಳಿಗೆಗೆ ಹೇಗೆ ನೀವು ಪ್ರತಿನಿತ್ಯ ಸೇವಿಸುವ ಬಾಳೆಹಣ್ಣು ಡೇಂಜರಸ್ ಅಂದರೆ ಮಾರಕವಾಗಿ ಪರಿಣಮಿಸಬಹುದು ಮತ್ತು ಅದರಿಂದ ನಾವು ಪಾರಾಗಬಹುದಾದ ಮಾರ್ಗಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನೋಡೋಣ. ಮ್ಯೂಸಾ ಪ್ಯಾರಾಡಿಸಿಯಾಕ ಎಂಬ ವೈಜ್ಞಾನಿಕ ಹೆಸರಿನಿಂದ ಜಗತ್ತಿನಾದ್ಯಂತ ಗುರುತಿಸಲ್ಪಡುವ ಬಾಳೆಹಣ್ಣಿಗೆ ವಿಶ್ವದಾದ್ಯಂತ ಬಹುದೊಡ್ಡ ಅಭಿಮಾನಿ ಬಳಗವಿದೆ. ಭಾರತ ದೇಶದಲ್ಲಿ ಮ್ಯೂಸಾ ಅಕ್ಯುಮಿನಾಟಾ ಕಾಡುಬಾಳೆ ಪ್ರಭೇದಗಳು ಪುರಾತನ ಕಾಲದಿಂದಲೂ ಕಂಡುಬಂದಿವೆ. ನಮ್ಮ ಭಾರತದ ಹೆಮ್ಮೆ ಆಯುರ್ವೇದ ಶಾಸ್ತ್ರದಲ್ಲೂ ಕದಳಿ ಫಲವನ್ನು ಬಹಳ ವಿಸ್ತೃತವಾಗಿ ವಿವರಿಸಲಾಗಿದೆ. ಶುಭ ಸಮಾರಂಭಗಳಲ್ಲಿ ಫಲವತ್ತತೆಯ ಸಂಕೇತವಾಗಿ ಬಳಸುವ ಈ ಹಣ್ಣು ಎಷ್ಟೋ ಜನರ ಫೇವರೇಟ್ ಫುಡ್ ಎಂದರೆ ತಪ್ಪಾಗುವುದಿಲ್ಲ. ದಿನವೂ ಬಾಳೆಹಣ್ಣಿನ ಸೇವನೆ ಬೇಕೆ? ಕ್ಯಾಲೋರಿಯ ಕಣಜ ಬಾಳೆ. ಹೌದು ವೀಕ್ಷಕರೇ, ಬಾಳೆಹಣ್ಣು ಕಾರ್ಬೋಹೈಡ್ರೇಟ್ ಅನ್ನ ಅತಿ ಹೆಚ್ಚಾಗಿ ಹೊಂದಿರುವಂತಹ, ತಕ್ಷಣವೇ ಎನರ್ಜಿ ಬೂಸ್ಟರ್ನಂತಹ ಕಾರ್ಯನಿರ್ವಹಿಸುವಂತಹ ಒಂದು ಅದ್ಭುತ ಹಣ್ಣು. 100 ಗ್ರಾಂ ಬಾಳೆಯಲ್ಲಿ 89ರಿಂದ 90ರಷ್ಟು ಕ್ಯಾಲರಿಗಳನ್ನ ಪಡೆಯಬಹುದಾಗಿದೆ. ಹೃದಯದ ಆರೋಗ್ಯ ಪಾಲಕ ಬಾಳೆ. ಹೃದಯಕ್ಕೆ ಬೇಕಾದಂತಹ ಮಿನರಲ್ಗಳಲ್ಲಿ ಪ್ರಮುಖವಾದದ್ದು ಪೊಟ್ಯಾಷಿಯಂ. ಇಂತಹ ಪೊಟ್ಯಾಷಿಯಂ ಸಮೃದ್ಧತೆಯಿಂದ ಈ ಬಾಳೆಯಲ್ಲಿ ತುಂಬಿದೆ. 100 ಗ್ರಾಂ ಬಾಳೆಹಣ್ಣು ಸರಿಸುಮಾರು 358 ಮಿಲಿಗ್ರಾಂ ಪೊಟ್ಯಾಷಿಯಂ ಅನ್ನ ಒಳಗೊಂಡಿರುತ್ತದೆ. ಪೊಟ್ಯಾಷಿಯಂ ಹೃದಯದ ಸ್ನಾಯುಗಳ ಸಮರ್ಪಕ ಕಾರ್ಯಕ್ಕೆ, ರಕ್ತದೊತ್ತಡ ನಿಯಂತ್ರಣಕ್ಕೆ ಬಹು ಉಪಯೋಗಿಯಾಗಿದೆ ಎಂದು ಅನೇಕ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಅಧಿಕ ಫೈಬರ್ ಅಂಶಗಳನ್ನು ಹೊಂದಿರುವಂತಹ ಬಾಳೆಹಣ್ಣು ಜೀರ್ಣಕ್ರಿಯೆಗೆ ರಾಮಬಾಣವೇ ಸರಿ. ಮಲಬದ್ಧತೆಯನ್ನು ಪರಿಣಾಮಕಾರಿಯಾಗಿ ಎದುರಿಸಿ ಪೈಲ್ಸ್, ಫಿಷರ್ ಮುಂತಾದ ಗುದದ್ವಾರ ಸಂಬಂಧಿ ವ್ಯಾಧಿಗಳ ತಡೆಗೆ ಸಹಾಯಕವಾಗಲಿದೆ. ಇದರಲ್ಲಿರುವ ರೆಸಿಸ್ಟೆಂಟ್ ಸ್ಟಾರ್ಚ್ಗಳು ಪ್ರೋಬಯಾಟಿಕ್ಗಳ ಬೆಳವಣಿಗೆಗೆ ಸಹಕಾರಿ, ಅಂದರೆ ಹೊಟ್ಟೆಗೆ ಬೇಕಾದಂತಹ ಉತ್ತಮ ಬ್ಯಾಕ್ಟೀರಿಯಾಗಳ ಉತ್ಪತ್ತಿಗೆ ಸಹಾಯಕವಾಗಲಿದೆ. ಮಾನಸಿಕ ಆರೋಗ್ಯಕ್ಕೂ ಬಾಳೆ ಮದ್ದು. ಇದರಲ್ಲಿರುವ ಟ್ರಿಪ್ಟೋಫ್ಯಾನ್ ಅಮೀನ್ ಆಸಿಡ್ ಎಂಬ ಅಂಶವು ಮೆದುಳಿನಲ್ಲಿ ಸೆರೆಟೋನಿನ್ ಎಂಬ ಸ್ಟ್ರೆಸ್ ರಿಲೀವಿಂಗ್ ಹಾರ್ಮೋನಿನ ಉತ್ಪಾದನೆಗೆ ಸಹಕಾರಿಯಾಗಲಿದೆ. ಒತ್ತಡ ಕಡಿಮೆ ಮನೋಭಾವನೆಗಳ ಸುಧಾರಣೆಗೆ ಉಪಯೋಗಿಯಾಗಿದೆ. ಎಲುಬು ಮತ್ತು ಸ್ನಾಯುಗಳ ಆರೋಗ್ಯಕ್ಕೆ ಆಧಾರವಾಗಿದೆ ಬಾಳೆಹಣ್ಣು. ಪೊಟ್ಯಾಷಿಯಂ, ಮೆಗ್ನೀಷಿಯಂಗಳ ಆಗರವಾಗಿರುವ ಬಾಳೆ ಆಸ್ಟಿಯೋಪೋರೋಸಿಸ್, ಆಸ್ಟಿಯೋಆರ್ಥ್ರೈಟಿಸ್ ಎಂಬ ಮುಂತಾದ ಕಾಯಿಲೆಗಳ ತಡೆಗೆ ಪರಿಣಾಮಕಾರಿಯಾಗಿದೆ. ಅಷ್ಟೇ ಅಲ್ಲದೆ ಸ್ನಾಯುಗಳ ಆರೋಗ್ಯಕ್ಕೂ ಇದು ಬೇಕೇ ಬೇಕು. ಮೂತ್ರಪಿಂಡದ ಆರೋಗ್ಯ, ಚರ್ಮ, ಕೂದಲುಗಳ ಆರೋಗ್ಯವನ್ನು ಇದರಲ್ಲಿರುವ ವಿಟಮಿನ್ ಸಿ, ವಿಟಮಿನ್ ಬಿ6, ಪೊಟ್ಯಾಷಿಯಂ, ಮೆಗ್ನೀಷಿಯಂಗಳು ಕಾಪಾಡುತ್ತವೆ ಎಂದು ಸಂಶೋಧನೆಗಳಿಂದ ದೃಢೀಕೃತವಾಗಿದೆ. ತೂಕ ನಿಯಂತ್ರಣಕ್ಕೂ ಪರಿಣಾಮಕಾರಿಯಾಗಿ ಸಹಾಯ ಮಾಡಬಲ್ಲದು ಬಾಳೆಹಣ್ಣು. ಇದು ಇಂದು ನೀವೆಲ್ಲ ಸೇವಿಸುವ ಎಷ್ಟೋ ದುಬಾರಿ ಎನರ್ಜಿ ಬಾರ್ಗಳನ್ನು ಮೀರಿಸುವ ನ್ಯಾಚುರಲ್ ಎನರ್ಜಿ ಬಾರ್ ಎಂದರೆ ತಪ್ಪಾಗಲಾರದು. ಆಯುರ್ವೇದ ಶಾಸ್ತ್ರಗಳಲ್ಲಿಯೂ ಬಾಳೆಯನ್ನು ವಿಶೇಷ ಸ್ಥಾನದಲ್ಲಿ ಕೂರಿಸಲಾಗಿದೆ. ರಾಜನಿಘಂಟು, ಭಾವಪ್ರಕಾಶ ನಿಘಂಟು, ಚರಕ ಸಂಹಿತೆ ಹೀಗೆ ಅನೇಕ ಗ್ರಂಥಗಳಲ್ಲಿ ಇದರ ಉಲ್ಲೇಖವನ್ನು ಕಾಣಬಹುದು. ಬಾಳೆಯು ಮಧುರ ಅಂದರೆ ಸಿಹಿ ರುಚಿಯನ್ನು ಹೊಂದಿದ್ದು ಶೀತಗುಣ, ಬಲವರ್ಧಕ, ವೃಷ್ಯ, ದಾಹಶಾಮಕ, ಪಿತ್ತಶಾಮಕ, ಮಲಬಂಧಹರ, ಮೂತ್ರವರ್ಧಕವಾಗಿ ವಿಸ್ತೃತವಾಗಿ ಬಾಳೆಯ ಗುಣಗಳನ್ನ ಆಯುರ್ವೇದದಲ್ಲಿ ವಿವರಿಸಿರುವುದನ್ನ ಗಮನಿಸಬಹುದು. ಇತ್ತೀಚಿನ ಸಂಶೋಧನೆಗಳಿಂದ ಆಯುರ್ವೇದ ವಿವರಿಸಿರುವ ಈ ಎಲ್ಲ ಅಂಶಗಳು ನಿಜ ಎಂದು ಪರಿಗಣಿಸಲಾಗಿದೆ. ಕದಳಿ ಮಧುರ, ಶೀತ, ಗುರು, ಸ್ತನ್ಯ, ಬಲಪ್ರದ, ದಾಹ, ಪಿತ್ತ ಪ್ರಶಮನಿ ಹಾಗೂ ಶೋಷನಾಶಿನಿ. ಬಾಳೆಯ ಫಲ ಮಾತ್ರವಲ್ಲದೆ ಇದರ ಹೂವು ಕಷಾಯ ತಿಕ್ತ ರಸದಿಂದ ಕೂಡಿದ್ದು ಶೀತಗುಣಕಾರಿಯಾಗಿದೆ. ಇದು ಮಧುಮೇಹ, ಅತಿಯಾದ ರಕ್ತಸ್ರಾವಕ್ಕೆ ಪರಿಣಾಮಕಾರಿಯಾಗಿದೆ. ಕದಳಿಯ ಕಂಬವು ಅಂದರೆ ಕಾಂಡವು ಶೀತ ಮಧುರವಾಗಿದ್ದು ಮೂತ್ರವರ್ಧಕವಾಗಿ, ಅಂದರೆ ಇಂದಿನ ದಿನಮಾನಗಳಲ್ಲಿ ಬಳಸುವ ಡಯೋಟಿಕ್ಸ್ಗಳ ಕೆಲಸವನ್ನ ಮಾಡುತ್ತದೆ. ಬೇರು ಜ್ವರ, ದಾಹ, ರಕ್ತಪಿತ್ತ, ಎಲೆ ಸುಟ್ಟ ಗಾಯಗಳಿಗೆ ಉರಿಯನ್ನು ಕಡಿಮೆಗೊಳಿಸಲು, ಹೀಗೆ ಬಾಳೆಯ ಪ್ರತಿಯೊಂದು ಭಾಗವು ಔಷಧೀಯ ಗುಣಗಳಿಂದ ಕೂಡಿದೆ ಎಂದು ಆಯುರ್ವೇದವು ಸ್ಪಷ್ಟೀಕರಣ ನೀಡಿದೆ. ಆಯುರ್ವೇದ ಚಿಕಿತ್ಸಕರು ಇಂದಿಗೂ ಕದಳಿ ಫಲಲೇಹ, ಕದಳಿ ಕ್ಷೀರಪಾಕ, ಕದಳಿ ಪುಷ್ಪಚೂರ್ಣ, ಕದಳಿ ಕಂಬ ಕಷಾಯ ಅಷ್ಟೇ ಅಲ್ಲದೆ ಅನೇಕ ಫಾರ್ಮಸಿಗಳು ತಯಾರಿಸಿರುವ ಅತ್ಯಂತ ಪ್ರಸಿದ್ಧ ಔಷಧಗಳಾದಂತಹ ಮೆನ್ಸ್ಟ್ರೋಕೇರ್, ಡಯಾಬಿಕಾನ್ ಟ್ಯಾಬ್ಲೆಟ್ಸ್, ವೃಷ್ಯಾವಲೇಹ ಮುಂತಾದ ಔಷಧಿಗಳಲ್ಲಿ ಕದಳಿಯ ಬಳಕೆಯನ್ನು ಕಾಣಬಹುದು. ಆದರೂ ಏಕೆ ಡೇಂಜರಸ್ ಬಾಳೆ? ಹೌದು, ಇಷ್ಟೆಲ್ಲ ಪ್ರಯೋಜನಗಳನ್ನ
ತನ್ನ ಒಡಲಿನಲ್ಲಿ ಹೊತ್ತ ಬಾಳೆಗೆ ಬೇಗ ಹಣ್ಣಾಗಲು ಬಳಸುತ್ತಿರುವ ರಾಸಾಯನಿಕಗಳೇ ಇಂದು ಮಾರಕವಾಗಿ ಪರಿಣಮಿಸಿವೆ. ಇಥಿಲಿನ್ ಗ್ಯಾಸ್ ಸ್ವಾಭಾವಿಕವಾಗಿ ಬಾಳೆಹಣ್ಣು ಹಣ್ಣಾಗಲು ಸಹಕಾರಿಯಾಗಿದೆ. ಆದರೆ ಬಾಳೆಹಣ್ಣನ್ನು ಬೇಗ ಹಣ್ಣಾಗಿಸಲು ಬಳಸುತ್ತಿರುವ ಕೆಮಿಕಲ್ ಆದಂತಹ ಕ್ಯಾಲ್ಸಿಯಂ ಕಾರ್ಬೈಡ್ನಂತಹ ಕ್ಯಾನ್ಸರ್ ಕಾರಕಗಳು ವಿಶ್ವದಾದ್ಯಂತ ಬ್ಯಾನ್ ಆದರೂ ಈ ಕೆಮಿಕಲ್ಗಳನ್ನು ಹಣ್ಣಾಗಲು ಇಂದಿಗೂ ಬಳಸುತ್ತಿರುವುದರಿಂದ ಅದರಿಂದ ಅಸಿಟಲಿನ್ ಗ್ಯಾಸ್ ಉತ್ಪತ್ತಿಯಾಗಿ ಇದು ಸರ್ಫೇಸ್ ರೈಪನಿಂಗ್, ಅಂದರೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಮಾತ್ರ ಹಣ್ಣಾಗಿಸಿ ಇದರಲ್ಲಿರುವಂತಹ ವಿಟಮಿನ್ ಮತ್ತು ಮಿನರಲ್ಗಳ ಶಕ್ತಿಯನ್ನು ಕುಗ್ಗಿಸಿ ಮತ್ತು ಇದರ ದೀರ್ಘಕಾಲೀನ ಬಳಕೆಯು ತಲೆನೋವು, ಚರ್ಮರೋಗ, ನ್ಯೂರಲಾಜಿಕಲ್ ಡಿಸೀಸಸ್, ಹೊಟ್ಟೆಗೆ ಸಂಬಂಧಿಸಿದ ರೋಗಗಳನ್ನು ಉಂಟು ಮಾಡುತ್ತದೆ. ಬ್ಯಾನ್ ಆಗಿರುವ ಇದನ್ನು ಇನ್ನೂ ಬಳಸುತ್ತಿರುವುದು ದುರಂತವೇ ಸರಿ. ಇಥಿಫಾನ್ ಇಥಿಲಿನ್ ಗ್ಯಾಸ್ ಉತ್ಪಾದನೆಗೆ ಸಹಕಾರಿ. ಇದನ್ನ ಸೇಫ್ ಲಿಮಿಟ್ ಅಲ್ಲಿ ಬಳಸಲು ಅನುಮತಿ ಇದ್ದರೂ ಅತಿಯಾದ ಬಳಕೆ ಅನೇಕ ಆರ್ಸೆನಿಕ್, ಫಾಸ್ಫರಸ್ ನಂತಹ ಅಂಶಗಳಿಂದ ಕೂಡಿಕೊಂಡು ಹೊಟ್ಟೆ ಕ್ಯಾನ್ಸರ್, ಅನ್ನನಾಳದ ಕ್ಯಾನ್ಸರ್, ಫಿಟ್ಸ್, ಹೊಟ್ಟೆ ಸಂಬಂಧಿ ಕಾಯಿಲೆಗಳು, ಹೆಣ್ಣು ಮಕ್ಕಳಲ್ಲಿ ಬಂಜೆತನ, ಪಿಸಿಒಡಿ, ಕಿಡ್ನಿ ಫೇಲ್ಯೂರ್ ಅಂತ ಅನೇಕ ರೋಗಗಳು ಇದರಿಂದ ಬಾಧಿಸುತ್ತಿರುವುದು ಬಹಳ ದುರಂತಕಾರಿಯಾಗಿದೆ. ಪಾರಾಗುವುದು ಹೇಗೆ? ಬಾಳೆಹಣ್ಣುಗಳನ್ನು ಮಾರ್ಕೆಟಿಂದ ತಂದ ತಕ್ಷಣವೇ ಚೆನ್ನಾಗಿ ತೊಳೆಯುವುದು, ಅತಿಯಾದ ಹಳದಿಯಿಂದ ಕೂಡಿದ ಬಾಳೆಹಣ್ಣಿನ ಖರೀದಿಯನ್ನು ಮಾಡದಿರುವುದು, ಬಾಳೆಹಣ್ಣಿನ ತುಂಬುಗಳು ಇನ್ನೂ ಹಸಿರಾಗಿದ್ದು ಬಾಳೆಹಣ್ಣು ಮಾತ್ರ ಹಣ್ಣಾಗಿದ್ದರೆ ಅದನ್ನು ತಿರಸ್ಕರಿಸುವುದು, ನ್ಯಾಚುರಲ್ ರೈಪನಿಂಗ್ ಸೈನ್ಸ್ಗಳನ್ನು ಗಮನಿಸುವುದು, ಅಂದರೆ ಸ್ವಾಭಾವಿಕವಾಗಿ ಬಾಳೆಹಣ್ಣು ಹಣ್ಣಾದರೆ ಕಪ್ಪು ಬಣ್ಣಗಳ ಕಲೆಯಿಂದ ಕೂಡಿದ್ದು ಮುಟ್ಟಿದಾಗ ಮೃದುವಾಗಿದ್ದು ಮತ್ತು ತುಂಬುಗಳು ಹಾಗೂ ಬಾಳೆಹಣ್ಣಿನ ಬಣ್ಣದಲ್ಲಿ ಯಾವುದೇ ವ್ಯತ್ಯಾಸ ಕಂಡುಬರದಿದ್ದರೆ ಅದನ್ನು ನಾವು ನ್ಯಾಚುರಲ್ ರೈಪನಿಂಗ್ ಸೈನ್ ಎಂದು ಕರೆಯುತ್ತೇವೆ. ಅಂತಹ ಬಾಳೆಹಣ್ಣುಗಳು ಸಿಗದಿದ್ದರೆ ಕೆಮಿಕಲ್ ಬಾಧಿತ ಬಾಳೆಹಣ್ಣುಗಳನ್ನು ಕೊಂಡುಕೊಳ್ಳಲೇಬೇಕಾದಂತಹ ಪರಿಸ್ಥಿತಿ ಇದ್ದರೆ ಬಾಳೆಹಣ್ಣುಗಳನ್ನು ಕೊಂಡ ನಂತರ 24ರಿಂದ 48 ಗಂಟೆಗಳ ಕಾಲ ಅವುಗಳನ್ನು ಮನೆಯಲ್ಲಿ ಒಂದು ನ್ಯೂಸ್ ಪೇಪರ್ನಲ್ಲಿ ಸುತ್ತಿ ಹಾಗೆ ಇಡುವುದರ ಮೂಲಕ 24 ಗಂಟೆಯ ನಂತರ ಅದರಲ್ಲಿ ಇರುವಂತಹ ಕೆಮಿಕಲ್ ರೆಸಿಡ್ಯೂಯಲ್ ಡಿಗ್ರಿ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ. ನಂತರದಲ್ಲಿ ಅದರ ಬಳಕೆಯನ್ನು ಮಾಡಬಹುದು. ಸರ್ವ ರೋಗಗಳಿಗೆ ಅಮೃತದಂತೆ ಪ್ರಕೃತಿ ನೀಡಿದ ಕೊಡುಗೆಯನ್ನು ಎಲ್ಲ ರೋಗಗಳ ಕಾರಕವನ್ನಾಗಿ ಮಾಡಿಕೊಂಡು ಬಳಸುತ್ತಿರುವ ಈ ವಿಪರ್ಯಾಸದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಾವೆಲ್ಲರೂ ದಯವಿಟ್ಟು ಕಾಮೆಂಟ್ಸ್ಗಳ ಮೂಲಕ ನಮಗೆ ತಿಳಿಸಿ. ಇದಾಗಿತ್ತು ಮಿತ್ರರೇ ಈ ಹೊತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.